ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಕುಕ್ಕೆಯಲ್ಲಿರುವಂತ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಮನೆಗೆ ಹೋಗ್ಬೇಕಂತ ಎಲ್ಲರೂ ತುಂಬಾ ಆತೃತದಿಂದ ಇರ್ತಾರೆ. ಆದ್ರೆ ಅಲ್ಲಿರುವಂತ ರಹಸ್ಯಗಳು ತುಂಬಾ ಕಡಿಮೆ ಜನಕ್ಕೆ ಗೊತ್ತಿರುತ್ತೆ. ಅದರಲ್ಲಿ ಕೆಲವೊಂದನ್ನು ನಾನು ತಿಳಿಸ್ಕೊಡಕ್ಕೆ ಇಲ್ಲಿ ಪ್ರಯತ್ನ ಪಡ್ತೀನಿ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ಸಂಪುಟ ನರಸಿಂಹಸ್ವಾಮಿ ದೇವರು ಅಂತ ಹೇಳ್ಬಿಟ್ಟು ಕಾಣುತ್ತೆ. ಇದನ್ನ ಮಧ್ವಾಚಾರ್ಯಗಳು ಹಿಮಾಲಯಕ್ಕೆ ಹೋದಾಗ ವ್ಯಾಸ ಮಹರ್ಷಿಯಿಂದ ಪಡ್ಕೊಂಡಿರ್ತಾರೆ. ತುಂಬಾ ಶಕ್ತಿವಂತವಾಗಿರುವಂತ ಈ ವಿಗ್ರಹದ ಜೊತೆಗೆ 8 ಸಾಲಿಗ್ರಾಮಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ 6 ಸಾಲಿಗ್ರಾಮನ್ನ ಈ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮಧ್ವಾಚಾರ್ಯಗಳು ಇದನ್ನು ಯಾರು ಓಪನ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇದೊಂದು ಪೆಟ್ಟಿಗೆಯಲ್ಲಿ ಹಾಕಿರ್ತಾರೆ. ಆದ್ರೆ ಬಳ್ಳಾಳ ರಾಜು ಅನ್ನೋ ವ್ಯಕ್ತಿ ಇದನ್ನು ಓಪನ್ ಮಾಡಕ್ಕಂತ ಪ್ರಯತ್ನ ಪಡ್ತಾನೆ. ಬಟ್ ಇದು ಸಾಧ್ಯ ಆಗಲ್ಲ. ಈ ಪೆಟ್ಟಿಗೆಯನ್ನು ಓಪನ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಎಲ್ಲ ನಿಪುಣರನ್ನು ಕರೆಸ್ಬಿಟ್ಟು ಓಪನ್ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಸಾಧ್ಯ ಆಗಲ್ಲ. ಬಳ್ಳಾಳ ರಾಜು ಕೊನೆಯದಾಗಿ ಆನೆಯಿಂದ ತುಳಿಸಿ ಓಪನ್ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಅದು ಕೂಡ ಫಲಕಾರಿ ಆಗದೆ ಅದ್ರ ಜೊತೆಗೆ ಆನೆಯಿಂದ ತುಳಿಸಬೇಕಾದ್ರೆ ಇವ್ರಿಗೆ ಆರೋಗ್ಯ ಪರಿಸ್ಥಿತಿ ತುಂಬಾ ಏರುಪೇರಾಗುತ್ತೆ. ಆದ್ದರಿಂದ ಮಧ್ವಾಚಾರ್ಯಗಳ ಹತ್ರ ಹೋಗ್ಬಿಟ್ಟು ಕ್ಷಮೆ ಯಾಚಿಸಿ ಮತ್ತೆ ಆ ಪೆಟ್ಟಿಗೆಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಕೊಡ್ತಾರೆ. ಮೂರನೇದಾಗಿ ಗರುಡ ಸ್ತಂಭ ಅಂತ ಹೇಳ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯ ಇರುವಂತಹ ವಿಗ್ರಹದಲ್ಲಿ ಕೆಳಗಡೆ ಈಶ್ವರ ಮತ್ತೆ ಪಾರ್ವತಿ ಇರ್ತಾರೆ. ಅದ್ರ ಮೇಲ್ಗಡೆ ಬಂದ್ಬಿಟ್ಟು ಆದಿಶೇಷ ಮತ್ತೆ ವಾಸುಕಿ ಮತ್ತೆ ಸುಬ್ರಹ್ಮಣ್ಯ ಇರ್ತಾರೆ. ಈ ವಿಗ್ರಹದಲ್ಲಿರುವಂತಹ ವಾಸುಕಿ ದೇವರಿಂದ ಬರುವಂತಹ ಶ್ವಾಸ ಒಂದು ತುಂಬಾ ವಿಷಕಾರಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಗರುಡ ಸ್ತಂಭವನ್ನು ಸ್ಥಾಪನೆ ಮಾಡಿರ್ತಾರೆ. ಆದ್ದರಿಂದ ಭಕ್ತಾದಿಗಳನ್ನು ಗರುಡ ಸ್ತಂಭ ಎಡ ಮತ್ತೆ ಬಲ ಭಾಗದಲ್ಲಿ ಮಾತ್ರ ನೋಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಮತ್ತೆ ಆದಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ಎಡಭಾಗದಲ್ಲಿ ಒಂದು ದ್ವಾರ ಇರುತ್ತೆ. ಆ ದ್ವಾರದಿಂದ ಹೋದ್ರೆ ಆದಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ದರ್ಶನ ಮಾಡಬಹುದು. ಇದರಲ್ಲಿ ಉತ್ತ ಮತ್ತೆ ಮೇಲ್ಗಡೆ ಕಿರೀಟವಾಗಿ ಒಂದು ಹಾವಿರುತ್ತೆ. ಕುಕ್ಕೆ ಸುಬ್ರಹ್ಮಣ್ಯ ಆದಿ ಸುಬ್ರಹ್ಮಣ್ಯ ಸ್ವಾಮಿಗಳನ್ನು ನೋಡಿದ್ರೆ ಮಾತ್ರ ಇಲ್ಲಿ ದರ್ಶನ ಪರಿಪೂರ್ಣವಾಗುತ್ತೆ. ಮತ್ತು ಈ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಬಿಲದ್ವಾರ ಅಂತ ಹೇಳ್ಬಿಟ್ಟು ಇರುತ್ತೆ. 2 ಗುಹೆಗಳಿರುತ್ತೆ. ಒಂದು ಗುಹೆಗೆ ಮಾತ್ರ ನಾವು ಎಂಟ್ರಿ ಕೊಡೋಕ್ಕಾಗುತ್ತೆ, ಮತ್ತೊಂದು ಗುಹೆಗೆ ಎಂಟ್ರಿ ಕೊಡೋಕ್ಕಾಗೋದೇ ಇಲ್ಲ. ಏಕೆಂದರೆ ಈ 2ನೇ ಗುಹೆಯಲ್ಲಿ ಬಂದ್ಬಿಟ್ಟು ವಾಸುಕಿ ದೇವರು ಇಲ್ಲಿ ತಪಸ್ಸನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಉಲ್ಲೇಖ ಮಾಡಿದ್ದಾರೆ. ಆದ್ರಿಂದ ಮಾನವರು ನಾವಂತೂ ಇಲ್ಲಿ ಹೋಗೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ನೆಕ್ಸ್ಟ್ ಬಂದು ಕುಮಾರಧಾರ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ನಾನ ಮಾಡೋದ್ರಿಂದ ನೀವು ಮಾಡಿರುವಂತಹ ಪಾಪಗಳಿಗೆ ವಿಮುಕ್ತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ಇದೆ. ಪೂರ್ವ ಜನ್ಮದಲ್ಲಿ ಮಾಡಿರುವಂತಹ ಪಾಪಗಳಿಂದ ಸರ್ಪದೋಷ, ನಾಗದೋಷ ಮತ್ತೆ ಸಂತಾನ ಪ್ರಾಪ್ತಿ ಇಲ್ದಿರೋರಿಗೆಲ್ಲ ಇಲ್ಲಿ ಸರ್ಪ ಸಂಸ್ಕಾರ ಅಂತ ಮಾಡಿಬಿಟ್ಟು ಒಳ್ಳೆ ಅನುಕೂಲ ಮಾಡ್ಕೊಡ್ತಾರೆ. ನೆಕ್ಸ್ಟ್ ಬಂದು ಬ್ರಹ್ಮರಥ ಮತ್ತು ಪಂಚಮಿ ರಥ ಅಂತ ಹೇಳ್ಬಿಟ್ಟು ಬ್ರಹ್ಮರಥದ ಸುತ್ತು ಷಷ್ಠಿ ದಿನ ವಿಶೇಷವಾಗಿ ಗರುಡ ಪಕ್ಷಿ ಬಂದು ಅದರ ಸುತ್ತು ಪ್ರದಕ್ಷಿಣೆ. ಈ ದೇವಸ್ಥಾನದ ಹಿಂದೆಗಡೆ ಒಂದು ಪರ್ವತ ಇರುತ್ತೆ. ಈ ಪರ್ವತನ ಕುಮಾರ ಪರ್ವತ ಅಂತ ಹೇಳ್ತಾರೆ. ಇದನ್ನ 3 ಭಾಗವಾಗಿ ವಿಭಜನೆ ಮಾಡಿದ್ದಾರೆ. ಒಂದು ಬಂದು ಸಿದ್ಧ ಪರ್ವತ, ಕುಮಾರ ಪರ್ವತ ಮತ್ತು ಶೇಷ ಪರ್ವತ ಅಂತ. ಇದನ್ನ ಟ್ರೆಕಿಂಗ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. 18 ಕಿಲೋಮೀಟರ್ ಟ್ರೆಕಿಂಗ್ ಇರುವಂತಹ ಜಾಗ ಇದು. ನಾವು ಮಾನವರು ಶೇಷ ಪರ್ವತ, ಕುಮಾರ ಪರ್ವತಕ್ಕಾದ್ರೆ ಹೋಗ್ಬೋದು. ಅದರ ಮೇಲ್ಗಡೆ ಸಿದ್ಧ ಪರ್ವತಕ್ಕಾದ್ರೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಏಕಂತ ಹೇಳಿದ್ರೆ ಅಲ್ಲಿ ಸುಮಾರು 1000 ವರ್ಷ ಹಿಂದೆಗಡೆ ವಿಷ್ಣು ತೀರ್ಥರು ಏನೋ ಪೀಠಾಧ್ಯಕ್ಷರು ಅಲ್ಲಿ ತಪಸ್ಸನ್ನ ಮಾಡಲು ಹೋಗಿರ್ತಾರೆ. ಏಕೆಂದರೆ 1000 ವರ್ಷಗಳ ನಂತರ ಕಾರ್ಯನಿಮಿತ್ತವಾಗಿ ಈ ಪ್ರದೇಶಕ್ಕೆ ಮರಳಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ. ಆದ್ರಿಂದ ಅಲ್ಲಿ ಹೋಗಲು ಯಾರು ಪ್ರಯತ್ನ ಪಡೋದಿಲ್ಲ. ಹೋಗಿರುವಂತ ವ್ಯಕ್ತಿಗಳು ಯಾರು ಮರಳಿ ಮನೆಗೆ ಬಂದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಬಾಯ್.